ಎಲ್ಲ ಇದನ್ನು ಚರ್ಚೆ ಮಾಡಿದ್ದೇವೆ. ಅದು ಲೇಟ್ ನಾವು ನಿನ್ನೆ ಒಂದು ನೈಟ್ ಯಾಕೆ ಹೇಳಿದರೆ ಒಂದು ಆಸ್ಪತ್ರೆ ನಿಜವಾದ ಸಮಸ್ಯೆ ಗೊತ್ತಾಗಬೇಕಾದ್ರೆ ರಾತ್ರಿಯಲ್ಲಿ ಹೋದಾಗ ಮಾತ್ರ ಗೊತ್ತಾಗ್ತದೆ. ಯಾಕೆ ಕೆಲವೊಮ್ಮೆ ಡಾಕ್ಟ್ರು ಬರೋದಿಲ್ಲ, ಕೆಲವು ಪಕ್ಕದ ಕ್ವಾರ್ಟರ್ಸಲ್ಲೇ ಇರ್ತಾರೆ, ಕೆಲವಲ್ಲಿ ವಾಚ್ಮ್ಯಾನ್ ಇರೋದಿಲ್ಲ, ಅಥವಾ ಮೂಲಭೂತ ಸೌಕರ್ಯ ಕೂಡ ಕಡಿಮೆ ಇರ್ತದೆ, ಅದು ನರ್ಸಸ್ಗೆ ಸ್ಟಾಫ್ ಕಡಿಮೆ ಇರ್ತದೆ. ನೈಜವಾದ ಸಮಸ್ಯೆ ಆಗುವ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಅಲ್ಲಿ ಹೋಗಿದ್ದೇವೆ. ಅದೇ ಹೋಗಿ ಬಹುಶಃ ಅದನ್ನು ಹೇಗೆ ನಾವು ಡೆವಲಪ್ ಮಾಡಬೇಕು, ಅಲ್ಲಿ ಸಮಸ್ಯೆ ಏನಿದೆ ನೋಡಿಕೊಂಡು ಮುಂದಿನ ದಿನ ಸಮಸ್ಯೆ ಬಗ್ಗೆ ಪ್ರಯತ್ನ ಮಾಡ್ತೇವೆ. ಅದು ನಿರ್ಭಯವಾಗಿ ಆ ಒಂದು ಆಸ್ಪತ್ರೆ ನಡೆಸಿಕೊಳ್ಳಲಿಕ್ಕೆ ಊರವರು ಕೂಡ ಸಹಕಾರ ಕೊಡಬೇಕು. ಇಲ್ಲದೆ ಡಾಕ್ಟ್ರು ಮತ್ತು ನರ್ಸಸ್ಗಳಿಗೆ ನೈಟ್ ಹೊತ್ತು ಹೆದರಿಕೆ ಆಗ್ತದೆ. ಇವರಿಗೆ ಧೈರ್ಯ ಕೊಡೋ ಜವಾಬ್ದಾರಿ ಊರವರು ಮಾಡಬೇಕಲ್ಲ, ನಾವಿದ್ದೇವೆ ಅಂತೇಳಿ. ಸೊ ಅದನ್ನು ನಾವು ಕ್ರೋಢೀಕರಿಸ್ಕೊಂಡು ಎಲ್ಲ ಕಾಮೇಲೆ ಅದಕ್ಕೆ ವೈದ್ಯರು ಕೊರತೆ ಏನಿದೆ, ಅದಕ್ಕೆ ನೇಮಕಾತಿ ಏನಾಗಬೇಕಾ ಆದಷ್ಟು ಫಾಸ್ಟ್ ಮಾಡಲಿಕ್ಕೆ ನಾವು ಇವಾಗ ತೀರ್ಮಾನ ಮಾಡಿದ್ದೇವೆ. ಅದನ್ನು ಬೇಕಾಗಿ ಫಾಸ್ಟಾಗಿ ನಾವು ಮಾಡ್ತೇವೆ. ಇನ್ನೊಂದು ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ, ಯಾರಾದರೂ MBBS ಕಲಿತಂಥ ಡಾಕ್ಟ್ರುಗಳು ಎಲ್ಲಿಯಾದರೂ ಕೆಲಸ ಮಾಡಲಿಕ್ಕೆ ಅಂದರೆ PSCಯಲ್ಲಿ ವೇಕೆನ್ಸಿ ಇರುವಂಥ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಮನಸ್ಸಿದ್ದಲ್ಲಿ ನೇರವಾಗಿ ಅರ್ಜಿ ಕೊಟ್ಟು ವಾಕಿನ್ ಇಂಟರ್ವ್ಯೂ ನೇರವಾಗಿ ಜಾಯ್ನ್ ಆಗ್ಬೋದು. ಯಾರಿಗಾದರೂ ಆಸಕ್ತಿ ಇದ್ದರೆ ಅವರು DHOಗೆ ಒಂದು ಅರ್ಜಿ ಕೊಡಿ. DHO ಏನಾದರೂ ಒಂದು 1 ವೀಕಲ್ಲಿ ನೇಮಕಾತಿ ಮಾಡದಿದ್ದರೆ ನಮಗೆ ಮಾಹಿತಿ ಕೊಡಿ. ಆ DHO ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಈಗಾಗಲೇ ಏನಿದೆ ಕಾನೂನು, ಯಾರಾದರೂ ವೈದ್ಯರು ಇವತ್ತು ಪಾಸಾದವರು ಸರ್ಕಾರಿ PSCಯಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಸ್ಥಳೀಯ ಮಟ್ಟದಲ್ಲಿ ಇಚ್ಛೆ ಇದ್ದರೆ ಅವರು ಒಂದು ಖಾಲಿ ಅರ್ಜಿ ಕೊಟ್ಟರೆ ಸಾಕು, ಇಮ್ಮಿಡಿಯೇಟಾಗಿ ಅವರು ಕೆಲಸಕ್ಕೆ ತಗೊಳ್ಬೇಕು. ಅದು ಕೆಲವೊಂದು ಕಡೆ ನಮ್ಮ ಗಮನಕ್ಕೆ ಬಂದಿದೆ, ಡಾಕ್ಟರ್ ಹಿಡಿದ್ರು ಕೂಡ ಅಲ್ಲಿ ಅರ್ಜಿ ಕೊಟ್ಟರು ಕೂಡ ಕೆಲವೊಂದು ಆಗಲಿಲ್ಲ ಅಂತ. ಸೊ 1 ವೀಕಲ್ಲಿ ಅವನು ತಗೊಳ್ಬೇಕು, ಒಂದು ವಾರದೊಳಗಡೆ. ಅರ್ಜಿ ಯಾರಾದರೂ ವೈದ್ಯರುಗಳು ಅರ್ಜಿ ಕೊಟ್ಟು ಅಲ್ಲಿ ಅವನು ತಗೊಳ್ಳದಿದ್ದಲ್ಲಿ ನಮಗೊಂದು ಮಾಹಿತಿ ಕೊಡಿ. ಆ ಸ್ಥಳೀಯ ಅದರ ಜವಾಬ್ದಾರಿಯನ್ನು DHOಗೆ ವಹಿಸ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.